ಸದ್ಯ ಜಮ್ಮು ಕಾಶ್ಮೀರದ ಯಾವ ಭಾಗದಲ್ಲಿ ಹೋದ್ರೂ ಸಹಿತ ಪ್ರವಾಸಿಗರ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ. ತುಂಬಾ ಕಡಿಮೆ ಆಗಿದೆ ಅನ್ನೋಕ್ಕಿಂತ ಇಲ್ವೇ ಇಲ್ಲ. ಅದರಲ್ಲಿ ಪ್ರಕೃತಿ ಸೌಂದರ್ಯವನ್ನ ಸವಿಬೇಕು ಅನ್ನುವಂತಹ ಆಸೆ ಎಲ್ರಿಗೂ ಸಹಿತ ಇರುತ್ತೆ. ನಿಮಗೆ ಒಂದ್ಸರಿ ವಿಜುವಲ್ಸ್ ಅಲ್ಲೂ ಸಹಿತ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾದಂತಹ ಏನಂದ್ರೆ ಪ್ರಕೃತಿ ಸೌಂದರ್ಯ ಇದೆ. ನದಿಗಳಾಗಿರ್ಬೋದು, ಬೆಟ್ಟ ಗುಡ್ಡಗಳಾಗಿರ್ಬೋದು, ಜೊತೆಗೆ ಹಿಮಪರ್ವತಗಳಾಗಿರ್ಬೋದು, ಎಲ್ಲವನ್ನ ಕಣ್ತುಂಬಿಸ್ಕೊಳ್ಬೇಕು ಅನ್ನುವಂತಹ ಆಸೆ ಭಾರತದ ನಾನಾ ಭಾಗದಲ್ಲಿರುವಂತಹ ಜನರಿಗಿರುತ್ತೆ. ಅದರಲ್ಲೂ ಪ್ರಮುಖವಾಗಿ ಈ ನವಪ್ರೇಮಿಗಳಿಗೆ ಅಥವಾ ಏನಂದ್ರೆ ನವವಧುವರರಿಗೆ ಇರುತ್ತಲ್ಲ, ಅವರಿಗಂತೂ ಇದು ಅದ್ಭುತವಾದಂತಹ ಹೇಳಿ ಮಾಡಿಸಿರುವಂತಹ ಜಾಗ. ಇದು ಒಂದು ರೀತಿಯ ಕಾಶ್ಮೀರ ಅಂದ್ರೆ ಭೂಲೋಕದ ಸ್ವರ್ಗ. ಇಂತಹ ಸ್ವರ್ಗವನ್ನ ಆಸ್ವಾದಿಸಬೇಕು, ಆನಂದಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ನಾನಾ ಕಡೆಯಿಂದ ಈ ಭಾಗಕ್ಕೆ ಬರ್ತಾರೆ. ಆದ್ರೆ ಇತ್ತೀಚೆಗೆ ಯಾವಾಗ 22ನೇ ತಾರೀಕು ಘಟನೆ ನಡೆಯುತ್ತಲ್ಲ, ಅದಾದ್ಮೇಲೆ ಬಹಳಷ್ಟು ಜನ ಇಲ್ಲಿಂದ ಹೋಗಿದ್ರು. ಆದ್ರೆ ಒಂದು ವಿಶೇಷ ಏನು ಅಂತಂದ್ರೆ ಕರ್ನಾಟಕದವ್ರು ಸಿಕ್ಕಿದ್ದಾರೆ ನಮಗೆ. ಕರ್ನಾಟಕದ ಒಂದು ಟೀಮ್ ಇದೆ, ಒಂದು 13 ಜನರ ಟೀಮು. ನಿಮಗೆ ವಿಜುವಲ್ಸ್ ಅಲ್ಲಿ ತೋರಿಸ್ತೀನಿ. ಎಲ್ಲರನ್ನೂ ಸಹಿತ ಏನಂದ್ರೆ ಬನ್ನಿ ಈ ಕಡೆ, ಎಲ್ಲರೂ ಈ ಕಡೆ ನಿಂತ್ಕೊಂಡ್ಬಿಡಿ. ಯಾಕಂದ್ರೆ ಇಂತಹ ಸಂದರ್ಭದಲ್ಲಿ ಒಂದ್ ಕಡೆ ಯುದ್ಧದ ಕಾರ್ಮೋಡ ಇತ್ತು, ಮತ್ತೊಂದು ಕಡೆಗೆ ಇಲ್ಲಿರುವಂತಹ ಎಲ್ಲಾ ಕಡೆನೂ ಸಹಿತ ಕ್ಲೋಸ್ ಅನ್ನ ಮಾಡಲಾಗಿತ್ತು. ಅಷ್ಟರ ನಡುವೆನೂ ಸಹಿತ 13 ಜನರ ತಂಡ, ಮಕ್ಕಳಾಗಿರ್ಬೋದು ಅಥವಾ ಏನಂದ್ರೆ ಕುಟುಂಬಸ್ಥರಾಗಿರ್ಬೋದು, ಎಲ್ಲರೂ ಸಹಿತ ಬೆಂಗಳೂರಿನ ಜಿಗಣಿಯಿಂದ ಬಂದಿದ್ದಾರಂತೆ. ನಾನು ಅವ್ರನ್ನ ಮಾತಾಡಿಸ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಾ, ಯಾವತ್ತು ಹೊರಟಿದ್ದೀರಾ? ಸರ್ ನಮಸ್ತೆ ಎಲ್ಲರಿಗೂ. ನಾವು ಜಿಗಣಿ ಬೆಂಗಳೂರಿಂದ ಬಂದಿದ್ದೀರಿ. ನಾವು ನಿನ್ನೆ ಶ್ರೀನಗರ್ ಬಂದ್ರಿ, ಜಮ್ಮುವಿಂದ ಶ್ರೀನಗರ್ಗೆ ಬಂದ್ರಿ ನಿನ್ನೆ. ನಮ್ಗೇನ್ ಆತರ ಅನ್ಸಿಲ್ಲ. ಇವಾಗ ಕ್ಯಾಶ್ ಫೇರ್ ಆಗಿದೆಯಲ್ಲ, ಎಲ್ಲ ಒಳ್ಳೇದಾಗುತ್ತೆ ಅಂತೇಳಿ ಬಂದಿದ್ದೀರಿ ಸರ್. ಓಕೆ. ಇಲ್ಲ, ಇಷ್ಟೊಂದು ಯುದ್ಧದ ಕಾರ್ಮೋಡ ಇದೆ. ಇಲ್ಲಿ ನೋಡಿದ್ರೆ ಏನಂತಂದ್ರೆ ಮೊನ್ನೆವರೆಗೂ ಸಹಿತ ಫುಲ್ ಎಲ್ಲವೂ ಸಹಿತ ಬ್ಲಾಕ್ ಔಟ್ ಮಾಡಿದ್ರು, ಅಂದ್ರೆ ಎಲ್ಲವೂ ಕ್ಲೋಸ್ ಮಾಡ್ಬಿಟ್ಟಿದ್ರು. ನೀವ್ ಯಾವಾಗ ಹೊರಟಿದ್ರಿ ಅಲ್ಲಿಂದ? ಸರ್ ನಾವು ಫಸ್ಟ್ ಅಜ್ಮೀರಿಂದ ಬಂದ್ರಿ. ಅಲ್ಲಿ ಬೆಂಗಳೂರಿಂದ ಆಗ್ರಾಗ್ ಹೋದ್ರಿ, ಆಗ್ರಾದಿಂದ ಅಜ್ಮೀರ್ಗೆ ಬಂದ್ರಿ, ಅಜ್ಮೀರಿಂದ ಎಲ್ಲಿಗೆ ಬಂದ್ರಿ. ನಮ್ಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಮೇಲೆ ಭರವಸೆ ಇತ್ತು, ಅವ್ರೇನಾದ್ರೂ ಒಂದು ಒಳ್ಳೆ ಡಿಸಿಷನ್ ತಗೊಂತಾರೆ ಅಂತ. ಅವರು ನಮ್ಗೆಲ್ಲ ಒಳ್ಳೇದ್ ಮಾಡ್ಕೊಟ್ಟಿದ್ದಾರೆ. ಯಾವತ್ತು ಬಂದಿದ್ದೀರಿ ನೀವು ಕಾಶ್ಮೀರಕ್ಕೆ? ಯಾವತ್ತು ಬಂದಿದ್ದೀರಿ ಸರ್? ಇದೇ ಫಸ್ಟ್ ಬಂದಿದ್ದೀರಿ ನಾವು. ಅದು ಕ್ಯಾಶ್ ಫೇರ್ ಆಗಿದ್ದು ನಮ್ಗೆ ಚೆನ್ನಾಗ್ ಅನಿಸ್ತು. ಅಂದ್ರೆ ಸೀಸ್ ಫೈರ್ ಆಗಿರುವಂತಹ ಕಾರಣಕ್ಕಾಗಿ ಏನೋ ಈಗ ಸದ್ಯದ ಮಟ್ಟಿಗೆ ಕದನ ವಿರಾಮ ಘೋಷಣೆ ಆಗಿರುವಂತಹ ಕಾರಣಕ್ಕಾಗಿ ಇಲ್ಲಿರುವಂತಹ ಪರಿಸ್ಥಿತಿ. ಇಲ್ಲಿ ಏನಾದ್ರು ಮಹಿಳೆಯರಿದ್ದಾರೆ, ಅವ್ರನ್ನು ಸಹಿತ ಮಾತಾಡ್ಸೋಣ. ಎಲ್ಲಿಂದ ಬಂದಿದ್ದೀರಿ ನೀವು? ಹೇಗನ್ನಿಸ್ತಿದೆ ಕಾಶ್ಮೀರ? ತುಂಬಾ ಚೆನ್ನಾಗಿದೆ. ನಾವು ಜಿಗ್ನಿಯಿಂದ ಬ್ಯಾಂಗ್ಳೂರಿಂದ ಬಂದಿರೋದು. ಕಾಶ್ಮೀರ್ ಸೋ ಬ್ಯೂಟಿಫುಲ್ ಪ್ಲೇಸ್. ಎಲ್ಲಾರು ಬರ್ಬಹುದು, ಯಾರ್ಯಾರಿಗೆ ಇಷ್ಟ ಇದೆ ಅವ್ರು ಬರ್ಬಹುದು. ಏನು ತೊಂದ್ರೆ ಇಲ್ಲ. ಅಲ್ಲೆಲ್ಲ ಏನೇನ್ ತೋರಿಸ್ತಿದೆ ಆತರ ಅಷ್ಟೊಂದು ಏನೂ ತೊಂದ್ರೆ ಇಲ್ಲ. ಇಲ್ಲಿ ಬಂದಾದ್ಮೇಲೆ ನಮ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ವಿ ಆರ್ ಸೇಫ್ ಹಿಯರ್. ಥ್ಯಾಂಕ್ ಯು. ಬಟ್ ಇಲ್ಲಿ ಯಾರು ಜನರೇ ಇಲ್ವಲ್ಲ? ಇಲ್ಲಿ ನಾವ್ ಇದೀವಿ ಅಲ್ಲ, ನಮ್ ಚಿಕ್ಕ ಮಕ್ಳು ಇದ್ದಾರೆ. ನೀವು 13 ಜನ ಬಂದಿದ್ದೀರಾ. ನಾವು ಇಷ್ಟೆಲ್ಲಾ ಸುತ್ತಾಡ್ತಿದೀವಿ, ಅಂದ್ರೆ ಎಲ್ಲಾ ಕಡೆನೂ ಹೋಗಿ ರಿಪೋರ್ಟಿಂಗ್ ಮಾಡ್ತಿದೀವಿ, ಎಲ್ಲೂ ಇಲ್ಲ. ಕನ್ನಡಿಗರ ಮೊದಲ ಬಾರಿ ಸಿಕ್ಕರು ನಮಗೂ ಸಹಿತ ಖುಷಿ ಆಗ್ತಾ ಇದೆ. ಬಟ್ ಕಾಶ್ಮೀರ ಅಂದ ತಕ್ಷಣ ಏನಂದ್ರೆ ಒಂದು ಮನಸ್ಥಿತಿ ಇರುತ್ತಲ್ಲ, ಈಗಿನ ಸದ್ಯದ ಮನಸ್ಥಿತಿಯಲ್ಲಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ? ನಮ್ಗೆ ಈಗ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಆತರ ಏನು ಭಯ ಏನು ಆಗ್ತಿಲ್ಲ. ಆ ಭಯನ ತೆಗ್ದಿ ಸೈಡಲ್ಲಿ ಇಕ್ಬಿಟ್ಟು ನಾವು ಬಂದಿರೋದು. ಚಿಕ್ಕ ಮಕ್ಳ ಜೊತೆಗೆ ಬಂದಿದೀವಿ. ಆತರ ಏನು ಭಯ ಇಲ್ಲ. ಯಾರ್ಯಾರು ಬರ್ಬೇಕು ಅಂತ ಇದಾರೆ ಬನ್ನಿ, ಬೇಫಿಕರ್ ಸೇ ಆಸಕ್ತಿ. ಏನಿನ ಹೆಸರೇನು? ಹೇಳು. ತಮಿಳ? ಓಕೆ. ನಿನ್ ಕನ್ನಡ ಬರುತ್ತಾ? ಓಕೆ. ಏನಿನ ಹೆಸರೇನು? ಜುಹೇಬ್. ಜುಹೇಬ್. ಎಲ್ಲಿಗೆ ಬಂದಿದ್ಯಾ ನೀನು? ಕರ್ನಾಟಕ. ಎಲ್ಲಿಂದ? ಅಲ್ಲ, ಎಲ್ಲಿಗೆ ಬಂದಿದ್ಯಾ? ಊರ? ಕಾಶ್ಮೀರ್. ಕಾಶ್ಮೀರ ಹೆಂಗಿದೆ? ಕಾಶ್ಮೀರ ಚೆನ್ನಾಗೈತೆ. ಚೆನ್ನಾಗೈತಾ? ಏನೇನ್ ನೋಡಿದೆ ಕಾಶ್ಮೀರಲ್ಲಿ? ಏನೇನ್ ನೋಡಿದೆ? ಪಹಲ್ಗಾಮ್, ಜಮ್ಮು, ಶ್ರೀನಗರ್. ಓಕೆ. ಏನಂದ್ರೆ ಹುಡುಗ ಏನಂದ್ರೆ ಮಾತಾಡಿಸ್ತಿದೆ. ಮೇಡಮ್, ನೀವ್ ಹೇಳಿ, ಹೇಗ ಅನಿಸ್ತಿದೆ ಕಾಶ್ಮೀರ? ತುಂಬಾ ಚೆನ್ನಾಗಿದೆ. ಎಲ್ಲರೂ ಬರ್ಬೋದು, ಸೇಫ್ ಆಗಿ ಇದೆ. ಸೆಕ್ಯೂರಿಟಿ ಎಲ್ಲ ಇದ್ದಾರೆ, ಸೇಫ್ ಆಗಿದೆ. ಬನ್ರಿ, ಎಲ್ಲಾರು ಬನ್ರಿ. ತುಂಬಾ ಕಷ್ಟದಲ್ಲಿದ್ದಾರೆ ಇಲ್ಲಿ ಇರೋ ಮಕ್ಕಳು. ಬಂದೆ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಷ್ಟೇ. ಥ್ಯಾಂಕ್ ಯು. ಓಕೆ, ಫೈನ್. ಏನೋ ನೋಡಿ, ಏನಂದ್ರೆ ಈಗ ಕಳೆದ ಒಂದು 3 ದಿವಸದಿಂದ ಇಲ್ಲಿರುವಂತಹ ವಾತಾವರಣ ಸ್ವಲ್ಪ ಮಟ್ಟಿಗೆ ಅಂದ್ರೆ ಏನೋ ರೆಡಿ ಆಗಿರುವಂತಹ ಕಾರಣಕ್ಕಾಗಿ, ಅಂದ್ರೆ 2 ದಿವಸದ ಹಿಂದೆ ಸಹಿತ ಎಲ್ಲ ಕಡೆನೂ ಬ್ಲಾಕ್ ಔಟ್ ಇತ್ತು. ಆದ್ರೆ ಅವರು ಧೈರ್ಯವನ್ನ ಮಾಡಿ ಕರ್ನಾಟಕದಿಂದ ಬಂದಿದ್ದಾರೆ. ಅದು ಒಂದು ಖುಷಿಯ ವಿಚಾರ. ಇಲ್ಲಿರುವಂತಹ ಜನರಿಗೂ ಸಹಿತ ನಾವು ಸಹಾಯ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಏನಂದ್ರೆ ಅವ್ರು ಹೇಳಿದ್ರು, ಬನ್ನಿ ಎಲ್ಲ ಆರಾಮಾಗಿದೆ, ಏನೂ ಸಹಿತ ತೊಂದರೆ ಇಲ್ಲ ಅಂತ. ಆದ್ರೆ ಬಹಳಷ್ಟು ಪ್ಲೇಸ್ಗಳು, ನ್ಯೂಸ್ ಫಸ್ಟ್ ಹೇಳುವಂತ ಒಂದೇ ಒಂದು ಮಾತು, ಬಹಳಷ್ಟು ಪ್ಲೇಸ್ಗಳು ಇನ್ನೂವರೆಗೂ ಸಹಿತ ಕ್ಲೋಸ್ ಇದಾವೆ. ಫಾರ್ ಎಕ್ಸಾಂಪಲ್, ಇವರು ಪೆಹಲ್ಗಾಮ್ ಬಂದಿದ್ದಾರೆ. ಪೆಹಲ್ಗಾಮ್ನ ರಸ್ತೆಯಲ್ಲಿ ನಿಂತ್ಕೊಂಡು ವಾಪಸ್ ಹೋಗ್ಬೇಕೆ ವಿನಃ ಯಾವುದೇ ಕಾರಣಕ್ಕೂ ವ್ಯಾಲಿಗಳಿಗೆ ಹೋಗೋದಕ್ಕೆ ಆಗೋದಿಲ್ಲ. ವ್ಯಾಲಿಗಳಿಗೆ ಯಾಕೆ ಹೋಗೋದಕ್ಕೆ ಆಗೋದಿಲ್ಲ ಅಂತಂದ್ರೆ, ಇಲ್ಲಿರುವಂತಹ ವ್ಯಾಲಿಗಳು ಒಟ್ಟು 22 ವ್ಯಾಲಿಗಳು ಪೂರ್ತಿಯಾಗಿ ಕ್ಲೋಸ್ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಸಹಿತ ಟೂರಿಸ್ಟ್ಗಳಿಗೆ ಅವಕಾಶವನ್ನ ಏನಂದ್ರೆ ಕೊಡಲಾಗಿಲ್ಲ. ಅದನ್ನು ಹೊರತುಪಡಿಸಿದ್ರೆ ಇಲ್ಲಿರುವಂತಹ ಪ್ರದೇಶಗಳಂದ್ರೆ ರಸ್ತೆಗಳಾಗಿರ್ಬೋದು ಅಥವಾ ಏನಂದ್ರೆ ಇತರ ನದಿ, ಬೆಟ್ಟ ಗುಡ್ಡಗಳನ್ನ ಅಥವಾ ಹಿಮ ಪರ್ವತಗಳನ್ನ ನೀವು ಆರಾಮಾಗಿ ನೋಡ್ಕೊಂಡು ಹೋಗ್ಬಹುದು. ಆದ್ರೆ ಸದ್ಯದ ಮಟ್ಟಿಗೆ ನೀವು ರಿಸ್ಕ್ ಅನ್ನ ತೆಗೆದುಕೊಳ್ಬೇಡಿ ದಯವಿಟ್ಟು. ಯಾಕಂದ್ರೆ ಇಲ್ಲೂವರೆಗೂ ಸಹಿತ ತುಂಬಾ ಕಡೆಗೆ ಕಾರ್ಯಾಚರಣೆ ನಡೀತಾ ಇದೆ, ಉಗ್ರರ ಮಟ್ಟ ಹಾಕುವಂತಹ ಕಾರಣಕ್ಕಾಗಿ. ಹಾಗಾಗಿ ದಯವಿಟ್ಟು
ಸ್ವಲ್ಪ ದಿವಸ ವೇಟ್ ಮಾಡಿ. ಎಲ್ಲವೂ ಸಹಿತ ಪೂರ್ತಿಯಾಗಿ ಕ್ಲಿಯರ್ ಆದ್ಮೇಲೆ ಈ ಒಂದು ಸ್ಥಳಕ್ಕೆ ಬಂದು ಈ ಒಂದು ಪ್ರಕೃತಿ ಸೌಂದರ್ಯವನ್ನ ಎಂಜಾಯ್ ಮಾಡಿ ಅಂತ ಕೇಳುವಂತದ್ದೇ ನಮ್ಮ ಕಳಕಳಿ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪೂರ್, ನ್ಯೂಸ್ ಫಸ್ಟ್, ಪೆಹಲ್ಗಾಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.